ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಅವರ ಅಭಿಮಾನಿಗಳೇ, ಅವರಿಬ್ಬರು ಇವತ್ತು ನಿವೃತ್ತಿ ಹೊಂದ್ತಾ ಇರೋದು ಶಿಕ್ಷಣ ಇಲಾಖೆಗೆ ನಿಜವಾಗಲೂ ಲಾಸೆ. ಕಾರಣ, ಒಳ್ಳೆಯ ವ್ಯಕ್ತಿತ್ವಗಳು ಮುಂದುವರಿಬೇಕಾಗಿತ್ತು ಅಂತ ನಾವೆಲ್ಲರೂ ಭಾವಿಸ್ತೇವೆ. ಆದರೆ ಸರ್ಕಾರದ ನಿಯಮ ಅದು ಹಾಗೆ ಇರುತ್ತೆ ಕೂಡ. ನಾವು ಇದುವರೆಗೂ ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಅವರ ಸಾಧನೆಗಳು, ಅವರ ಇಲಾಖೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳನ್ನು ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಸ್ಮರಣೆ ಮಾಡ್ಕೊಳ್ತಾನೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ನಾನು ಅವ್ರ ಜೊತೆಗೆ ಇನ್ನೊಂದೆರಡು ವ್ಯಕ್ತಿತ್ವಗಳನ್ನು ನಾನು ಸ್ಮರಣೆ ಮಾಡ್ಕೊಳ್ತೇನೆ. ಪ್ರಸನ್ನ ಕುಮಾರ್ ಸರ್ ಅಷ್ಟು ಚೆನ್ನಾಗಿ ಏನಾದರೂ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಒಬ್ಬ ನಿರ್ದೇಶಕರಾಗಿ ನಿಲ್ತಾರೆ ಅನ್ನೋದಕ್ಕೆ ಕಾರಣ ಮಮತಾ ಮೇಡಮ್ಮರು ಅವ್ರನ್ನ ಮಮಕಾರದಿಂದ ನೋಡ್ಕೊಂಡ್ರದೇ ಕಾರಣ ಏನೋ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಪ್ರಸನ್ನ ಕುಮಾರ್ ಸರ್ ಜೊತೆಗೆ ಅಮ್ಮರನ್ನ ಸಹ ನಾನು ಸ್ಮರಣೆ ಮಾಡ್ಕೊಳ್ತೇನೆ ಕೂಡ. ಸಾಹೇಬರು ನಗುಮುಖದಿಂದ ನಾನು ಹೇಳಿದ್ದನ್ನು ಒಪ್ಕೊಂಡಿದ್ದಾರೆ. ಹಾಗೆ ತಿಪ್ಪೇಶಪ್ಪ ಸರ್ ಅವ್ರನ್ನ ಅಷ್ಟೇ, ಅವ್ರನ್ನ ಒಂದು ಹೂವಿನ ರೀತಿ ಪುಷ್ಪ, ಅವರು ಅದನ್ನು ಕಾಪಾಡ್ಕೊಂಡ್ರೆ ಇನ್ನೊಂದು ಪುಷ್ಪ. ಆ ಅಮ್ಮರನ್ನ ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ನಾನು ನನ್ನ ಜೀವನ ಇದುವರೆಗೆ ಹೇಳಿದವೆಲ್ಲ ಸತ್ಯನೇ. ನನ್ನ ಜೀವನದ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ. 2004ರಲ್ಲಿ ನಾನು TGT ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಹೋಗಿದ್ದೆ ನಾನು. ಆಗ ನನ್ನ ಜೆರಾಕ್ಸ್ ಕಾಪಿಗಳಿಗೆ ಅಟೆಸ್ಟೇಷನ್ ಮಾಡಬೇಕಾಗಿತ್ತು. ಸಾಹೇಬ್ರಿದ್ದರು, ಗೋವಿಂದಪ್ಪ ಸರ್ ಇದ್ದರು. ಗೋವಿಂದಪ್ಪ ಸರ್ಗೆ ಸಾಹೇಬ್ರು ಹೇಳಿದರು. ಅಷ್ಟೊತ್ತಿಗೆ ನಾನೊಂದಷ್ಟು ಸೇವಾದಳದಲ್ಲಿ ಸ್ವಲ್ಪ ಸೇವೆಗಳನ್ನು ಸಲ್ಲಿಸ್ತಾ ಸಾಹೇಬರಿಗೆ ಪರಿಚಿತನಾಗಿದ್ದೆ. ಅವಾಗ ಹೇಳಿದರು, ಇವನು ಒಂಚೂರು ಏನೋ ಮಾಡ್ತಾನೆ ಕಣ, ಇವನು ಈ ನಿನ್ನ ಅಂಡ್ರಲ್ಲಿ ಇವನಿಗೆ ಸಂಬಳ ಕೊಡಂಗೆ ಅವನಿಗೊಂದು ಆಶೀರ್ವಾದ ಮಾಡಿ ಸೈನ್ ಮಾಡು ಅಂತ ಪ್ರಸನ್ನ ಕುಮಾರ್ ಸಾಹೇಬ್ರು ಹೇಳಿದರು. ಕರೆಕ್ಟಾಗಿ ಅದೇ ಅರ್ಜಿ ಪಾಸಾಗಿ ಮತ್ತೆ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕಿಗೆ ನಾನು ಮೇಸ್ಟ್ರಾಗಿ ಬಂದೆ. ಅವರೇ ನನಗೆ ಸಂಬಳ ಕೊಟ್ಟರು. ಅಂದರೆ ಸಾಹೇಬ್ರು ಏನಾದರೂ ಒಂದು ನಿರ್ಧಾರ ಮನಪೂರ್ವಕವಾಗಿ ತಗೊಂಡ್ರೆ ಅದು 100% ಯಶಸ್ಸು ಗ್ಯಾರಂಟಿ, 100% ಅದು ಅಂಥ ಅನುಭವ ಸಾಹೇಬರು ನನಗೆ ಆಶೀರ್ವಾದ ಮಾಡಿದರು. ನಾವು ಇನ್ನು ತಿಪ್ಪೇಶಪ್ಪ ಸಾಹೇಬರು ಸರಳರಲ್ಲಿ ಸರಳ, ನಿಜವಾಗ್ಲೂ ಸರಳ ಅಂಥ ವ್ಯಕ್ತಿತ್ವಗಳು. ಇವತ್ತು ವೇದಿಕೆ ಮೇಲೆ ಅವರು ಯಾಕೆ ಕೂತಿದ್ದಾರೆ ಅಂದರೆ, ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಅವರವರು ಮಾಡಿದ ಸೇವೆಯ ಫಲ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇಷ್ಟು ಜನ ಅವ್ರ ಕುಟುಂಬದ ಬಂಧುಗಳು ಸೇರ್ಕೊಂಡು ಅವ್ರಿಗೊಂದು ಅಭಿನಂದನೆ ಸಲ್ಲಿಸೋದಕ್ಕೆ ನಾವು ಸೇರಿದ್ದೀವಿ. ಅವರೆಲ್ಲರೂ ಅದಕ್ಕೆ ಭಾಜನರೇ. ತಿಪ್ಪೇಶಪ್ಪ ಸರ್ DDP ಆಗಿದ್ದಾಗ ನನ್ನ ಶಾಲೆಗೆ ಏನಾದರೂ ಕರೆದ್ರೆ ಆ ಡ್ರೈವರ್ ಸಿದ್ದಪ್ಪ ಹೇಳರಂತೆ, ಅವ್ನು ಜಯಣ್ಣ ಫೋನ್ ಮಾಡಿದ್ದಾನೆ, ಅಲ್ಲಿ ಹೋಗಿ ಆಮೇಲೆ ಮುಂದೆ ಎಲ್ಲಿಯಾರ ಹೋಗೋಣ ನಾವು ಅಂತ, ಜಯಣ್ಣನ ಶಾಲೆಗೆ ಹೋಗಿ ಹೋಗೋಣ ನಾವು ಅಂತ. ಆ ಬಾಂಧವ್ಯ ಇದೆಯಲ್ಲ, ಒಬ್ಬ ಶಿಕ್ಷಕ ಏನಾದರೂ ಮಾಡಿದ್ದಾನೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿ ಅಲ್ಲಿ ಆಶೀರ್ವಾದ ಮಾಡಿ ಬರಬೇಕು ಅನ್ನೋ ಮನೋಭಾವ ಬರೋದು ಇಂಥ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ. ನಾವುಗಳೆಲ್ಲ ಇವರಿಬ್ಬರನ್ನ ಇವತ್ತು ನಾವು ಇಲಾಖೆಯಿಂದ ಹೊರತುಪಡಿಸಿ ಕಳ್ಕೊಳ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತೊಂದು ಭರವಸೆ ನಮ್ಮೆಲ್ಲರಿಗೂ ಸಿಕ್ಕಿದೆ. ಮತ್ತು ನಿಮ್ಮ ಜಿಲ್ಲೆನ ನಾನು ಅಂತ ರಘುವೀರ್ ಸರ್ ಹೇಳಿದ್ದಾರೆ. ದಾವಣಗೆರೆಯ ಯಾವುದೇ ಸಮಸ್ಯೆ ಇರಲಿ ಸರ್, ದಯಮಾಡಿ ದಾವಣಗೆರೆಯ ಜಿಲ್ಲೆಯ ಬಗ್ಗೆ ಒಂದು ಕಾಳಿನಷ್ಟು ಹೆಚ್ಚಿನ ಅಭಿಮಾನ ಯಾವುದಾದ್ರೂ ದಯಮಾಡಿ ತಮಗೆ ಇರಲಿ ಅಂತ ನಾನು ಭಾವಿಸ್ತೇನೆ ಸರ್. ಕಾರಣ ಪ್ರಸನ್ನ ಕುಮಾರ್ ಸರ್ ಅನ್ನೋ ಸ್ಥಾನದಲ್ಲಿ ನಿಮ್ಮನ್ನು ಬೆಂಗಳೂರಲ್ಲಿ ನಾವು ನೋಡ್ತೀವಿ ಅಂತ ತಮಗಾದರೂ ಹೇಳ್ತಾ, ದಾವಣಗೆರೆ ಜಿಲ್ಲೆಯ ಸೌಭಾಗ್ಯನೇ ಏನೋ ಉಪನಿರ್ದೇಶಕರು ಕೊಟ್ಟರೆ ಸರ್ ಸಹ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸೋರು ಅಷ್ಟೇ. ಅವ್ರು ನೋಡ್ರಿ, ಯಾರೂ ಸಹ ಅವ್ರ ಮುಖದಲ್ಲಿ, ಎಲ್ಲರ ಮುಖದಲ್ಲೂ ನೋಡಿದರೆ ಎದುರಿಗೆ ಕೂತರಿಗೆ ಒಂದು ಭಕ್ತಿ ಭಾವ, ಒಂದು ಭರವಸೆ ಮೂಡ ಅಂತ ಎಲ್ಲ ಮುಖಗಳಲ್ವ ಇವು. ಅದಕ್ಕೆ ಮಂದಹಾಸ ಅನ್ನೋದು ಮನುಷ್ಯನನ್ನು ಗೆದ್ದು ಬಿಡುತ್ತೆ ಅನ್ನೋದಕ್ಕೆ ನಮ್ಮ ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಉದಾಹರಣೆ. ಈಗ ಕೊಟ್ರೆ ಸರ್ ಅವರು, ನಾನು ಹರಪನಹಳ್ಳಿ ತಾಲೂಕು ಚಿರಸ್ಥಲಿನಲ್ಲಿ ಶಿಕ್ಷಕನಾಗಿದ್ದೆ. ದಾವಣಗೆರೆ ಜಿಲ್ಲೆ ಈ ನಿಟ್ಟುವಳ್ಳಿಗೆ ಬರೋದಕ್ಕೆ ಕಾರಣ ಗುರುಪ್ರಸಾದ್ ಸರ್ ಅವರು ಕೌನ್ಸಿಲಿಂಗ್ ಇದ್ದಾಗ ಬಂದರು. ಬೇರೆ ಯಾರೋ ತಗೊಳ್ಳೋರಿದ್ರು, ಅವ್ರನ್ನ ಬಿಡಿಸಿ ಆ ಶಾಲೆ ಒಂದಷ್ಟು ಹಾಳಾಗೋಗಿದೆ, ಸೇವಾದಳದ ಹಿನ್ನೆಲೆ ನಿನಗಿದೆ, ನೀನು ಅದನ್ನು ಅಂತ ಕೊಡಿಸಿದ್ರು. ಮೊನ್ನೆ ಶಾಲೆಗೆ ಬಂದಾಗ ನಾನು ಆ ಮಾತು ಹೇಳಿ ಕೊಡಿಸಿದ್ದು ಸಾರ್ಥಕ ಆತ್ಬಿಡು ಅಂತ ಹೇಳಿದರು. ಮನುಷ್ಯನ ಜೀವನದಲ್ಲಿ ಅಧಿಕಾರಿಗಳು ಎಲ್ಲರನ್ನೂ ಒಪ್ಕೊಂಡವನು ಪುಣ್ಯವಂತ. ನಾವು ಇಂಥವರ ಆಶೀರ್ವಾದದ ನೆರಳಲ್ಲಿ ಬೆಳೆದಿರೋದೇ ನಮ್ಮ ಪುಣ್ಯ ಅಂತ ಭಾವಿಸ್ತಾ, ಕೊನೆಯದಾಗಿ ಶಿಕ್ಷಣ ಇಲಾಖೆಯ ಎಲ್ಲ ಚೆನ್ನಾಗಿರುವುದನ್ನು ಗಿರಿಯ ಮೇಲೆ ತಗೊಂಡೋಗಿ ಶಿಕ್ಷಣದ ಬಾವುಟ ಹಾರಿಸಿದಂಥ ಚನ್ನಗಿರಿ ತಾಲೂಕಿನ ನೀವಿಬ್ಬರು ಆಫೀಸರ್ಗಳು ಕುಟುಂಬದ ಜೊತೆಗೆ ಚೆನ್ನಾಗಿರಿ ಸರ್. ಧನ್ಯವಾದಗಳು.